ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಶಿಕಾರಿಪುರದ ಶಾಸಕರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ವೈ. ವಿಜೇಂದ್ರ ಅವರನ್ನ ತುಂಬುವುದರಿಂದ ಸ್ವಾಗತವನ್ನು ಕಲಿಸ್ತಾ ಇದ್ದೇವೆ. ಮಾಜಿ ಮಂತ್ರಿಗಳು ನೂತನವಾಗಿ ರಾಜ್ಯದ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಿವೇಕಾನಂದ ಡಬ್ಬಿಯವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಜ್ಯ ನಮ್ಮ ಪಕ್ಷದ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ಸೋದರಿ ಮಲ್ಲಮ್ಮ ಗೌಡವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಡೀ ಭಾಗದ ಮುಖಂಡ ಆಗಿರ್ತಕ್ಕಂಥ ಮತ್ತು ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಸರಗೋಡು ಗುಲಾಬ್ ಅವರು ಈ ವೇದಿಕೆಗೆ ಮುಂಭಾಗದಲ್ಲಿ ನಮ್ಮ ಕಾರ್ಯಕ್ರಮದ ಎಲ್ಲ ಒಂದು ಮಾಧ್ಯಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ
ಸೋಷಿಯಲ್ ಮೀಡಿಯಾ, ವಿಡಿಯೋ ನಮ್ಮ ಪತ್ರಿಕಾ ಬಳಗದವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ನಮ್ಮ ತಾಯಂದಿರಿಗೂ ಕೂಡ ಸನ್ಮಾನ್ಯ ಶ್ರೀ ನೂತನವಾಗಿ ಉಪಾಧ್ಯಕ್ಷರಾಗಿ ಆದಂತಹ ಸನ್ಮಾನ್ಯ ಶ್ರೀ ಮುರುಗೇಶ್ ನಿರಾಣಿ ಅವರಿಗೆ ಇಂಡಿ ಮತ್ತು ಸಿಂದಗಿ ಮತ್ತು ಅದೇ ರೀತಿ ಮುಗಿದ ನಂತರ ರಾಜಕಾರಣದ ಶರಣು ತಳ್ಳಿಕೆಯವರಿಗೆ ವಿಜಯಪುರ ಮತ್ತು ನಾಗಣ್ಣ ಕರ್ಕಣ್ಣ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೆ ಜಿಲ್ಲಾ ಮೋರ್ಚಾಗಳ ಅಧ್ಯಕ್ಷರು ವೇದಿಕೆ ಮೇಲೆ ಅವರು ಮಾರಾಟ ಮಾಡ್ತಾರೆ. ದಯವಿಟ್ಟು ಸನ್ಮಾನ ಮಾಡ್ತಕ್ಕಂಥವ್ರು ಮುಂದೆ ಮೇಲೆ ಸ್ಪಂದಿಸತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ಅನೇಕ ಕೊಡುಗೆಗಳನ್ನ ಕೊಟ್ಟು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವನ್ನ ಅತ್ಯಂತ ಕೆಳಮಟ್ಟದವರೆಗೆ ನಮ್ಮ ಕಾರ್ಯಕರ್ತರಿಗೆ ಬೇರು ಮುಡಲಿಕ್ಕೆ ಒಂದು ಕಾರ್ಯಕರ್ತರಾಗಿರ್ತಕ್ಕಂಥ ಯಡಿಯೂರಪ್ಪನವರ ಕುಟುಂಬದಲ್ಲಿ ಜನಿಸಿ ಬಂದಿರತಕ್ಕಂಥ ಒಬ್ಬ ಪುತ್ರರು. ಇವತ್ತು ವಿಜಯನಗರ ರಾಜ್ಯಾಧ್ಯಕ್ಷ ಆದ ಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿ ಪಕ್ಷದ ಹೊಸ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ಇವತ್ತು ನಾವು ಪ್ರಾರಂಭದಲ್ಲಿ ವೀರ ಸಾವರ್ಕರ್ಗೆ ಮಾಲಾರ್ಪಣೆ ಮಾಡಿ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆ ಮಾಡಿ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಾವಿರಾರು ಸಂಖ್ಯೆಗಳ ನಮ್ಮ ಯುವ ನಾಯಕರು ಎಂದ ಉತ್ಸಾಹ, ಅವರ ಸಂತೋಷ, ಅವರ ಸಂಭ್ರಮ ಇತ್ತು ಅಂತಕ್ಕಂಥದ್ದನ್ನ ನಾವು ಬಿಟ್ಟಿದ್ದೇವೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ನಿಮ್ಗೆಲ್ಲರಿಂದ ನಾನು ಒಂದು ಭರವಸೆ ಕೊಡ್ತೇನೆ. ಅಧ್ಯಕ್ಷರೇ, ನೀವೇನು ಒಂದು ಶಕ್ತಿ, ನೀವು ಯುವಕರು ಅತ್ಯಂತ ಉತ್ಸಾಹದಿಂದ ಇರ್ತಕ್ಕಂಥವ್ರು. ಇಡೀ ರಾಜ್ಯಾದ್ಯಂತ ನೀವು ಹಿಂದೆ ಯುವ ಮೋರ್ಚಾ ಜವಾಬ್ದಾರಿ ತಗೊಂಡ ನಂತರ ಅದರ ನಂತರ ಪಕ್ಷದ ಉಪಾಧ್ಯಕ್ಷ ಜವಾಬ್ದಾರಿ ತಗೊಂಡ ನಂತರ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರ ಶಕ್ತಿಯನ್ನು ತುಂಬಿರ್ತಕ್ಕಂಥ ನಾಯಕರು. ಇವತ್ತು ರಾಜ್ಯಾಧ್ಯಕ್ಷರ ಮತ್ತೆ ಜವಾಬ್ದಾರಿಯನ್ನು ನೀವು ತೆಗೆದುಕೊಂಡಿದ್ರಿ. ನಮ್ಗೆಲ್ಲರಿಗೆ ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಾವಿರಾರು ಕಾರ್ಯಕರ್ತರು ಅವ್ರ ಕಾರ್ಯಕರ್ತರೇ ಒಂದು ದೊಡ್ಡ ಬಲ. ನಾವು ಯಾವತ್ತು ಚುನಾವಣೆಯಲ್ಲಿ ನಾವು ಹಿಂದೆ ಬಿದ್ದಿಲ್ಲ. ಇವತ್ತು ಕಾಂಗ್ರೆಸ್ನ ಕೊಳ್ಳ ಭರವಸೆಯಿಂದ ನಾವು ರಾಜ್ಯದಲ್ಲಿ ಸರ್ಕಾರ ಕಳ್ಕೊಂಡಿದ್ದೇವೆ. ಕೊಳ್ಳ ಭರವಸೆಯಿಂದ ಸರ್ಕಾರವನ್ನು ಕಳ್ಕೊಂಡಿದ್ದೇವೆ. ಆದ್ರೆ ಇವತ್ತು 6 ತಿಂಗಳಲ್ಲಿ ಮತ್ತೆ ನಮಗೆ ನೀವು ರಾಜ್ಯಾಧ್ಯಕ್ಷ ಆದ್ಮೇಲೆ ನಮಗೆ ಶಕ್ತಿ ಕೊಟ್ಟಾಗ ನಮ್ಮ ಎಲ್ಲ ಕಾರ್ಯಕರ್ತರು ಪುಟಿದಲ್ಲಿ ನಿಂತಿದ್ದೇವೆ. ನಾವು ನಾಳೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಸವಾಲಾಗಿ ಸ್ವೀಕಾರ ಮಾಡ್ತೇವೆ. ಕ್ಷೇತ್ರದಲ್ಲಿ ಗೆಲ್ಲುವುದರಿಗೆ ವಿಜಯಪುರ ಜಿಲ್ಲೆಯನ್ನ ಫ್ಲಡ್ ಬಂದಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಸೂಚನೆ ಕೊಟ್ಟರೆ ನಮ್ಮ ಜನರ ಭಾವನೆಗೆ ಸ್ಪಂದಿಸ್ತಾರೆ. ನಮ್ಮ ಜನರ ಜೊತೆಗೆ ನಮ್ಮ ಕಾರ್ಯಕರ್ತರು ನಿಂತ್ಕೊಂಡಿದೆ. ಆ ಒಂದು ಶಕ್ತಿ ನಮ್ಮ ಕಾರ್ಯಕರ್ತರಿದೆ. ನಮ್ಮ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಶಕ್ತಿಯನ್ನು ಪಡೆದುಕೊಂಡಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಚುನಾವಣೆಯಲ್ಲಿ ನಾವು ಸವಾಲಾಗಿ ಸ್ವೀಕಾರ ಮಾಡಿ ನಮ್ಮ ಜೊತೆಗೆ ಸದಾಕಾಲವನ್ನು ಹೊಂದಿದ್ದೇವೆ ಒಂದು ಭರವಸೆಯನ್ನು ನಾನು ತಮಗೆ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ಅವರು ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹೊಸ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಮತ್ತೊಮ್ಮೆ ತಮಗೆ ನಾವು ಒಂದು ಶಕ್ತಿಯಾಗಿ ನಾವು ನಿಲ್ತೇವೆ ಅನ್ನೋ ಒಂದು ಭರವಸೆಯನ್ನ ತಮ್ಮ ಮೂಲಕ ನಾನು ಕೊಟ್ಟು ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸಿ ವೇದಿಕೆ ಮೇಲೆ ಹಚ್ಚಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ತಮಗೆ ವಂದಿಸಿದ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ನಾವು ಬಿಜಾಪುರದ ಮಾತು ಹೇಳ್ತಿರ್ತೀವಿ. ಬಿಜಾಪುರ ಜನ ಕಟ್ಟಿದ್ರೆ ಇಡೀ ಜಗತ್ ಪ್ರಸಿದ್ಧವಾಗಿರುವಂತಹ ಗೋಲಗುಂಟವನ್ನು ಕಟ್ತಾರೆ. ನಿರ್ಲಕ್ಷ್ಯ ಮಾಡಿಬಿಟ್ಟಂದ್ರೆ ಬಾಲಾಟ ಮನೆ ಬಿಟ್ಬಿಡ್ತಾರೆ ಅನ್ನುವಂತ ಒಂದು ಮಾತಿದೆ. ಅದರ ಸಲುವಾಗಿ ನಡೆದಾಡುವ ದೇವರು
ಜ್ಞಾನ ಯೋಗಿ ಪೂಜ್ಯ ದಿವಂಗತ ಸಿದ್ದೇಶ್ವರ ಅಪ್ಪಾಜಿ ಅವರ ನಾಡಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಅವರ ಅನುಭವಗಳನ್ನು ಹಂಚಿಕೊಂಡು 1% ಆದರೂ ಅದನ್ನ ಅನುಷ್ಠಾನ ತರುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಅವರು ಮಾತನ್ನು ಹೇಳಿದ್ರೆ ನೆನಪಾಗ್ತಾ ಇದೆ. ಇವತ್ತಿನವರೆಗೆ ಎಲ್ಲ ಜ್ಞಾನಿಗಳು ಯೋಗಿಗಳು ಏನೇನು ಹೇಳಬೇಕಾಗಿದೆ ಎಲ್ಲ ಹೇಳಾಗಿದೆ. ಇನ್ನೇನಾದ್ರೂ ಇದ್ರೆ ಅದನ್ನು ಅನುಷ್ಠಾನ ಮಾಡುವಂಥದ್ದು ಮಾತ್ರ ಉಳಿದಿದೆ ಅಂತ ಮಾತನ್ನು ಹೇಳಿದ್ರೆ ನಾವೆಲ್ಲ ಕೇಳ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಸಹಿತ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಹಿರಿಯರು ಯಾರಿಗೆ ಹೇಳಬೇಕಾದ್ರೆ ಹೇಳಾಗಿದೆ. ಇನ್ನೇನಾದ್ರೂ ಇದ್ರೆ ಅದನ್ನು ಅನುಷ್ಠಾನ ತರುವಂಥದ್ದು ಮಾತ್ರ ಉಳಿದಿದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಆದ್ಮೇಲೆ ಈ ಪಕ್ಷ 50 ವರ್ಷಗಳ ಕಾಲ ಸನ್ಮಾನ್ಯ BS ಯಡಿಯೂರಪ್ಪನವರು ಹಗಲು ರಾತ್ರಿ ಖಾಲಿ ಚಕ್ರವನ್ನು ಕಟ್ಟಿಕೊಂಡು ಒಂದೇ ಒಂದು ಶಾಸಕರಿಲ್ಲದೆ ಇರುವಂತಹ ಸಂದರ್ಭದಲ್ಲಿ 2 ಶಾಸಕರಾಗಿ ಚುನಾಯಿತರಾಗಿ 121 ಶಾಸಕರನ್ನಾಗಿ ಮಾಡುವ ಮುಖಾಂತರ ದೇಶದ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಸರ್ಕಾರವಂತ ಒಂದು ಮುಖಾಂತರ 4 ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿ ನಮ್ಮ ಭಾಗದ ರೈತರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಯೂರಿರುವಂತಹ ಯಾರಾಗಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪನವರು ಅಂತ ಮಾತನ್ನ ನಾವೆಂದೂ ಮರಿಬಾರದು. ನಾವು ಹೇಳ್ತಿರ್ತೀವಿ ಆಡು ಹುಟ್ಟದ ಗಿಡವಿಲ್ಲ, ಯಡಿಯೂರಪ್ಪನವರು ಕೊಟ್ಟದಿರುವಂತಹ ಕೂತುಗಳಿಲ್ಲ ಅಂತ ಮಾತನ್ನ ನಾವು ಬಹಳ ಜನ ವಿಚಾರದಲ್ಲಿ ನಾವು ಮಾತಾಡ್ತಿರ್ತೀವಿ. ಇನ್ನೊಂದು ಗೊತ್ತಿದೆ ಬಿಜಾಪುರದಲ್ಲಿ, ಯಾಕಪ್ಪ ಅಂದ್ರೆ ಬಿಜಾಪುರದ ಗೋಳ್ಗುಂಟ ನಮ್ಗೆ ಒಂದೇ ಸಲ ಹೇಳಿದ್ರೆ ನಮ್ಗೆ ಕೆಲಸದಿಲ್ಲ. ಅಂತ ಗೋಳ್ಗುಂಟ ಒಂದ್ಸಲ ಕರೆದು 7 ಸಲ ಕೂಗ್ಬೇಕು ಅಂದಾಗ ನಮ್ಗೆಲ್ಲ ಬಿಜಾಪುರ ಬಾಗಲಕೋಟದವರಿಗೆ ಒಂದು ಅರ್ಥ ಆಗುತ್ತೆ. ಅದ್ರ ಸಲುವಾಗಿ ಇವತ್ತು ಯಡಿಯೂರಪ್ಪ ಹುಡುಗಿದ್ರೆ ವಿಧಾನಸೌಧದಲ್ಲಿ ನಡೆಯುವುದು ಅಂತ ಒಂದು ಕಾಲಿದೆ. ಅದೇ ತರ ಇವತ್ತು ವಿಜಯೇಂದ್ರ ಅವರು ಹುಡುಗಿದ್ರೆ ಬಿಜಾಪುರ ಹಿಡ್ಕೊಂಡು ಇಡೀ 31 ಜಿಲ್ಲೆ ನಡೆಯುತ್ತದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದ್ರ ಜೊತೆಗೆ ನಾವು ಒಂದೇ ಒಂದು ನಾವು ಮಾಡಬೇಕಾಗಿರುವಂತದ್ದು, ಹೋದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 25 ಗೆಲ್ತು ಬಂದಾಗ ಕಾಂಗ್ರೆಸ್ನವರು ನಮ್ಮ ಮಾಧ್ಯಮ ಸ್ನೇಹಿತರು ಇದ್ಯಾಕೆ ಸಾಧ್ಯತೆ ಅಂತ ಮಾತನ್ನ ಉಪಯೋಗಿಸ್ತಾ ಇದ್ರು. ಇವತ್ತು ನಾವು ಹೇಳ್ತಾ ಇದ್ವಿ 28 ಲೋಕಸಭೆಗೆ 28 ಗೆಲ್ಲುವ ಮುಖಾಂತರ ನಾವು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿಕ್ಕೆ ಅವರು ಕೈಗೊಂಡು ಬೆಳೆಸಲಿಕ್ಕೆ ಬಿಜಾಪುರ ಒಳಗೊಂಡು ನಾವು ಗೆಲ್ಲಿಸ್ಕೊಡ್ತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಬರುವಂತ 2022 ತನಕ ನೀವು ವೇಟ್ ಮಾಡಬೇಡಿ. ಲೋಕಸಭಾ ಚುನಾವಣೆ ಒಳಗಡೆ ಹೊರಗಡೆ ಮತ್ತೆ ವಿಧಾನಸಭೆ ಇವತ್ತು ನಾವು ಜಗಳಾಟದಿಂದ ನೋಡ್ತಾ ಇದ್ದೇವೆ. ಒಬ್ಬರಿಗೊಬ್ಬರಿಗೆ ಆಗುದಿಲ್ಲ. ಏನೊಂದು ಬಿಟ್ಟಿ ಬಾಕಿಗಳನ್ನು ಹೇಳುವ ಮುಖಾಂತರ ಅಧಿಕಾರಕ್ಕೆ ಬಂದು ಆ ಬಾಕಿಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತೆಲ್ಲ ರೈತರು ಹಳ್ಳಿಯಲ್ಲಿ ಶಾಪಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ. ಇವರೆಲ್ಲ ಇವತ್ತೆಲ್ಲ ಕೋಮರಲ್ಲಿದೆ. ಅದ್ರ ಸಲುವಾಗಿ ಇನ್ನೂ ಚಿಂತೆ ಮಾಡಬೇಡಿ. ಬರುವಂತಹ ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು 150 ಸೀಟುಗಳನ್ನು ಗೆಲ್ಲುವ ಮುಖಾಂತರ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಆಶೀರ್ವಾದದಿಂದ ಬಂದೇ ಬರ್ತಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಅವರೆಲ್ಲ ವಿಚಾರ ಮಾಡಿ. ನಾವು ಹಳ್ಳಿಯ ಒಂದು ಗಾಳಿ ಮಾತು ಹೇಳ್ತಿರ್ತೀವಿ, ನಮ್ಮಲ್ಲಿ 4 ಸತ್ರ ಅಮಾವಾಸ್ಯೆ ನಿಲ್ಲುವುದಿಲ್ಲ ಅಂತ ಹೇಳಿ. ಅರ್ಥ ಆಯ್ತಲ್ಲ? 4 ಸತ್ರ ಅಮಾವಾಸ್ಯೆ ನಿಲ್ಲುವುದಿಲ್ಲ. ಅದ್ರ ಸಲುವಾಗಿ ಮತ್ತೆಲ್ಲ ನಡೀತಿರ್ತದೆ. ಅದ್ರ ಸಲುವಾಗಿ ಅವೆಲ್ಲ ಗಟ್ಟಿಯಾಗಲಿ. ಯಾವ್ಯಾವ ಪಕ್ಷದಲ್ಲಿ ಅಸಮಾಧಾನ ಪಕ್ಷಗಳನ್ನ ಕೂಡಿಸುವಂತ JDS ಮತ್ತು ನಾವು ಒಬ್ಬರು ಒಂದಾಗಿರ್ಲಿ. ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಆಗಿರುವಂತಹ ಪ್ರಮುಖರನ್ನಾಗಿರ್ಬೋದು, ಕಾರ್ಯಕರ್ತರನ್ನಾಗಿರ್ಬೋದು, ಅವರನ್ನು ಮನವೊಲಿಸಿ ಭಾರತೀಯ ಜನತಾ ಪಾರ್ಟಿ ಕರೆತರುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು ಅನ್ನುವಂತ ಒಂದು ವಿನಂತಿ ಈ ಸಂದರ್ಭದಲ್ಲಿ ಮಾಡಿ ನಾನು ಮತ್ತೊಮ್ಮೆ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕರು ನನ್ನನ್ನು ಗುರುತಿಸಿ ಒಂದು ರಾಜ್ಯ ಉಪಾಧ್ಯಕ್ಷರಾಗಿ ಈ ಭಾರತದ ಜನರ ಸೇವೆಯನ್ನು ಮಾಡುವಂತ ಒಂದು ಜವಾಬ್ದಾರಿ ಪಟ್ಟಿದ್ದಾರೆ. ಅದು ನಿಶ್ಚಿತವಾಗಿ ನಮ್ಮ ಮೇಲೆ ವಿಶ್ವಾಸ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ವಿಶ್ವಾಸ ನಂಬಿಕೆಗೆ ದ್ರೋಹ ಬರಲಾಗುತ್ತೆ ನಾವು ನಡ್ಕೊತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದು ಮಾತನ್ನ ಹೇಳ್ತೇನೆ. ಮುರುಗೇಶ್ವರನಲ್ಲಿ ಬರೀ ಬಾಗಲಕೋಟೆ ಬೀಳಿಗೆ ಅಲ್ಲ, ಮುರುಗೇಶ್ವರನಲ್ಲಿ ಅಖಂಡ ಜಿಲ್ಲೆ ಅವ. ನಾನು ನಿಮ್ಮ ಜಿಲ್ಲೆ ಅಲಿಯ, ನಿಮ್ಮ ಊರ ಅಲಿಯ ಇರೋದ್ರಿಂದ ನೀವು ಇದೇ ಕೆಲಸ ತಗೊಂಡು ಸಹಿತ ನಾನೇ ಈ ಕ್ಷೇತ್ರದ ಅಭ್ಯರ್ಥಿ ಅಂತ ನಿಮ್ಮ ಕೆಲಸಕ್ಕೆ ಮಾಡಿಕೊಟ್ಟಿರುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನಿಮ್ಮೆಲ್ಲರಿಗೂ ಒಂದು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ಇಬ್ಬರು ಹಳೆಯರು ಕೂತಾರ. ನಾವು ಒಬ್ರು ಉತ್ತರ ಕರ್ನಾಟಕದ ಹಳೆಯ ಯಾರು ಅಂತ ಅರ್ಥ ಆಗಿರ್ಬೋದು. ನಮ್ಮನ್ನೆಲ್ಲರ
ಅಚ್ಚುಮೆಚ್ಚಿನ ನಾಯಕರು ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರು ಆಗಿರ್ತಕ್ಕಂಥ BY ವಿಜಯೇಂದ್ರಣ್ಣವರು ನಮ್ಮ ಉತ್ತರ ಕರ್ನಾಟಕದ ಅಳಿಯ. ಅದೇ ರೀತಿ ಇನ್ನೊಬ್ಬ ಅಳಿಯ ಇವತ್ತು ನಮ್ಗೆ ಏನೋ ನಿರಾಣಿಯವರು ನಮ್ಮ ಜಿಲ್ಲೆಯ ಅಳಿಯ ಆಗಿರ್ತಕ್ಕಂಥದ್ದು. ಇಬ್ಬರು ಶಕ್ತಿವಂತ ಅಳಿಯರು ಸಿಕ್ಕಿರ್ಬೇಕಾದ್ರೆ ಈ ಜಿಲ್ಲೆಯನ್ನು ಸಮೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಬಹುಶಃ ಯಾವುದೇ ಕೊರತೆ ಆಗಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಪದ್ಧತಿ ಅದ. ಮದುವೆ ಬಂದಂತ ಕರ್ಕೊಂಡು ಬಂದಂತ ಅಳಿಯ ಮಾವನ ಮನೆಗೆ ಬಂದ್ರೆ ಏನ್ ಮಾಡ್ತಾರೆ ಹೇಳಿ? ಹೆಣ್ಮಕ್ಳಲ್ಲೇ ಕೂತಾರೆ, ಒಂದು ಕಪ್ಪು ಚುಕ್ಕಿ ಇಡ್ತಾರೆ. ಹೌದಲ್ಲ? ಒಂದು ಕಪ್ಪು ಚುಕ್ಕಿ ಇಟ್ಟಾಗ ಇನ್ನೊಂದು ಕಪ್ಪು ಚುಕ್ಕಿ ಇಟ್ಟಿರ್ತೀವಿ. ಆ ಕಪ್ಪು ಚುಕ್ಕೆ ಶುಭ ಸಂಕೇತ, ನಿಮ್ಮ ಅಭಿವೃದ್ಧಿಯ ಸಂಕೇತ ಅಂತ ಹೇಳಿಕೆ ಬಯಸ್ತೇನೆ. ಅದಕ್ಕೆ ಸನ್ಮಾನನೆ, ನಾವು ಈ ಜಿಲ್ಲೆಯಲ್ಲಿ ಇವತ್ತು ಬಹಳಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ 21 ಬಾರಿ ಭಾರತೀಯ ಜನತಾ ಪಕ್ಷದಿಂದ ನಾವೆಲ್ಲ ನಾಯಕರುಗಳು ಸೋತಿರ್ಬೋದು. ನಾವು ಸೋತಿದ್ದು ನಮ್ಮ ಕಾರಣಕ್ಕೆ ಸೋತಿದ್ದೇವೆ. ಒಂದು ವೇಳೆ ನಾವು ಸೋತಿದ್ರೆ ಅದು ನಮ್ಮ ಕಾರ್ಯಕರ್ತರ ಕಾರಣಕ್ಕೆ ಸೋತಿದ್ದೇವೆ, ಆದ್ರೆ ಭಾರತೀಯ ಜನತಾ ಪಕ್ಷದ ಕಾರಣಕ್ಕೆ ಅಲ್ಲ, ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಕಾರಣಕ್ಕಲ್ಲ. ನಮ್ಮ ತಪ್ಪುಗಳು ನಾವು ಸೋತಿದ್ದೇವೆ. ಅನೇಕ ಜನ ನಾಯಕರುಗಳು ನಾವು ತಪ್ಪುಗಳು ಮಾಡಿದ್ದೇವೆ. ಎಲ್ಲೋ ನಮ್ಮ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ತಪ್ಪುಗಳಿಂದಾಗಿ ನಿಮ್ಮ ಮಧ್ಯೆ ಇರತಕ್ಕಂಥ ಕೆಲವು ವ್ಯತ್ಯಾಸಗಳಿಂದಾಗಿ ನಾವು ಚುನಾವಣೆಗಳನ್ನು ಸೋತಿರ್ಬೋದು. ಆದರೆ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಸುಭದ್ರವಾಗಿದೆ, ಗಟ್ಟಿಯಾಗಿದೆ. ಅದನ್ನು ಬಡಿಗಂಬಿಸುವಂತ ಕೆಲಸ ನಿಮ್ಮ ನಾಯಕತ್ವದಲ್ಲಿ ಭವಿಷ್ಯದಲ್ಲಿ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ. ಜೊತೆಗೆ ಪ್ರಥಮ ಬಾರಿ ವಿಜಯಪುರ ಜಿಲ್ಲೆ ಪಕ್ಷದ ಸಂಘಟನೆಯಲ್ಲಿ ನಮ್ಮ ಜೊತೆ ಹೆಗಲು ಕೊಟ್ಟು ಕೆಲಸ ಮಾಡತಕ್ಕಂಥ, ವಿಶೇಷವಾಗಿ ರೈತರ ಜ್ವಲಂತ ಸಮಸ್ಯೆಗಳನ್ನು ಕುರಿತು ಕೆಲಸ ಮಾಡೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸವನ್ನು ನಾನು ಕೂಡ ಮಾಡ್ತೇನೆ. ನಮ್ಮ ಜಿಲ್ಲೆಯ ಜನರ, ನಮ್ಮ ಕಾರ್ಯಕರ್ತರ ಮತ್ತು ನಮ್ಮ ಪಕ್ಷದ, ನಮ್ಮ ನಾಯಕರ ಎಲ್ಲ ಭರವಸೆಯನ್ನು ನಾವು ಉಳಿಸಿಕೊಳ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅನೇಕ ಜನ ಹಿರಿಯರು, ಮುಖಂಡರು, ವಿಶೇಷವಾಗಿ ನನ್ನ ಕ್ಷೇತ್ರದಿಂದ ದೇವರಿಪುರ ಕ್ಷೇತ್ರ ಇರ್ಬೋದು ಮತ್ತು ಬಸವನಬಾಗೇವಾಡಿ ಅನೇಕ ಕ್ಷೇತ್ರಗಳಲ್ಲಿ ಬಂದಿರತಕ್ಕಂಥ ಅನೇಕ ಜನ ಮುಖಂಡರಲ್ಲಿ ಕೂತಿದ್ದೇವೆ. ನಿಮ್ಮಿಂದ ಮಾತ್ರ ಈ ಪಕ್ಷವನ್ನ ಮತ್ತೆ ಪುನಃ ತರಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಾವೆಲ್ಲರೂ ಎಷ್ಟೇ ರೋಷಾವೇಶದ ಭಾಷಣಗಳನ್ನು ಮಾಡಿದ್ರು ಕೂಡ ಅದರ ಮನೆ ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥ ಜನರ ಮನವೊಲಿಸುವಂತ ಕೆಲಸವನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಉತ್ತಮವಾದಂಥ ಕೆಲಸಗಳನ್ನ ಪ್ರತಿಯೊಬ್ಬ ಮತದಾರರ ಮನೆ ಮನೆಗೆ ಹೋಗಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಯಾವಾಗ ನೀವು ಮಾಡಿ ಸಾಧ್ಯ ಆಗ್ತದೆ, ಆಗ ಮಾತ್ರ ನಾವು ಎಲ್ಲ ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಂದ್ರೆ ಸಾಧ್ಯ ಆಗೋದಿಲ್ಲ. ಕೇವಲ ಭಾಷಣಗಳ ವೇದಿಕೆಗೆ ಸೀಮಿತ ಆಗ್ತದೆ. ನಾವು ರಾಷ್ಟ್ರೀಯ ಚುನಾವಣೆ ನಾವು ಅನುಭವಿಸಿದ್ದೇವೆ, ಎಲ್ಲ ಒಂದು ಕಡೆ ನಾವು ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತಕ್ಕಂಥ ಒಂದೇನು ಭರವಸೆ ಇದ್ದಾರೆ. ಮನೆ ಮನೆಗೆ ನಾವು ಕಾರ್ಯಕರ್ತರು, ಮುಖಂಡರು ಮುಟ್ಟದೇ ಇರ್ತಕ್ಕಂಥ ಕೆಲಸ ಆದಾಗ ನಾವು ಚುನಾವಣೆ ಗೆಲ್ಲೋದು ಕಷ್ಟ ಆಗ್ತದೆ. ಉದಾಹರಣೆ ನೆನಪಿಟ್ಕೊಳ್ಳಿ, ಒಂದೇ ಒಂದು ಚುನಾವಣೆ ನಾವು ಇಡೀ ದೇಶದಲ್ಲಿ ಸೋತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಭದ್ರ ನೆಲೆಯೂರಿರ್ತಕ್ಕಂಥ ಕರ್ನಾಟಕದಲ್ಲಿ ಮಾತ್ರ ನಾವು ಚುನಾವಣೆ ಸೋತಿದ್ದೇವೆ. ದೇಶದ ಯಾವ ರಾಜ್ಯದಲ್ಲೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಯಾವ ಚುನಾವಣೆಯನ್ನು ಸೋತಿಲ್ಲ ಅನ್ನೋ ಅರ್ಥ ಮಾಡ್ತೀವಿ. ಆ ತಪ್ಪು ಮತ್ತೆ ಪುನರಾವರ್ತನೆ ಆಗಬಾರ್ದು. ಲೋಕಸಭಾ ಚುನಾವಣೆಯಲ್ಲಿ ನಾವು ಕೂಡ ಮೈಮರಿಬಾರ್ದು. ವಿಜಯೇಂದ್ರ 28 ಗೆಲ್ಲಿಸಿಲ್ಲ ಅಂತ ಹೇಳಿದ್ದಾರೆ, ಎಸ್ ಪಾಟೀಲ್ ನಡೆಯವರು ಹೇಳಿದ್ದಾರೆ ಅಂತ ಹೇಳಿ ನಾವು ನಮ್ಮ ಕೆಲಸವನ್ನು ಮಾಡ್ತಿದ್ದಾದ್ರೆ ಖಂಡಿತವಾಗಲೂ ಕೂಡ ಚುನಾವಣೆಯಲ್ಲಿ ಪರಿಣಾಮಗಳ ದುಷ್ಪರಿಣಾಮಗಳು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 2014ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಿಂದ ಘೋಷಣೆ ಮಾಡಿದ ಕ್ಷಣದಿಂದ ಈ ದೇಶದ 100 ಕೋಟಿ ಜನ ಅವರಿಗೆ ಜನಶಕ್ತಿ ಆಶೀರ್ವಾದವನ್ನು ಮಾಡಿ ಈ ದೇಶದ ಪ್ರಧಾನಮಂತ್ರಿಯನ್ನು ಮಾಡಿದರು.
2019ರಲ್ಲಿ ಯಾವ ಪಾಕಿಸ್ತಾನ ಈ ದೇಶದ ಮೇಲೆ ಭಯೋತ್ಪಾದನೆ ಹೇರಕ್ಕೆ ಬಂದಾಗ ಅದನ್ನ ಅತ್ಯಂತ ಅಶಕ್ತವಾಗಿ ಪ್ರತ್ಯುತ್ತರವನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಪಸ್ಸು ಪಾಕಿಸ್ತಾನಕ್ಕೆ ಕೊಟ್ಟಾಗ ಈ ದೇಶದ ದೇಶಾಭಿಮಾನಿ ದೇಶಭಕ್ತರು ಮತ್ತೆ ಈ ದೇಶಕ್ಕೆ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಮಾಡಿದ್ದಾರೆ. ಮೂರನೇದು, ಇವತ್ತು ನಾವು ನೀವು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಯಾವ ಈ ದೇಶದ ಜನ ಶ್ರೀರಾಮನನ್ನು ಮತ್ತೆ ಪುನಃಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಪಟ್ಟು 500 ವರ್ಷಗಳ ಕಾಲ ಹೋರಾಟ ಮಾಡತಕ್ಕಂಥ ಪ್ರತಿಯೊಬ್ಬ ಹಿಂದೂ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಬಾಲರಾಮನನ್ನ ಪುನಃ ಪ್ರತಿಷ್ಠಾಪನೆ ಮಾಡತಕ್ಕಂಥ ಕೆಲಸ ಇವತ್ತು ನಮ್ಮ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಜನಶಕ್ತಿ, ಇನ್ನೊಂದು ದೇಶಭಕ್ತರ ಶಕ್ತಿ, ಮೂರನೇದು ಹಿಂದೂ ಭಕ್ತಿ. ಈ ಮೂರು ಶಕ್ತಿಗಳು ಒಂದಾದಾಗ ನಮ್ಮ ದೇಶವನ್ನ ಅತ್ಯಂತ ಶಕ್ತಿಯುತವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ. ಅದಕ್ಕೆ ನಾವು ನೀವು ಸೇರಿ ಏನು ಲೋಕಸಭಾ ಚುನಾವಣೆ ಇದೆ, ಆ ಚುನಾವಣೆಯಲ್ಲಿ ನಾವು ಇವತ್ತು ಮತ್ತೊಮ್ಮೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಆಯ್ಕೆ ಮಾಡಬೇಕು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಪ್ರಧಾನಮಂತ್ರಿಗಳ ಕೈಗಳ ಸಿಪ್ಪು ಕಳಿಸ್ತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ವಿಷಯ ಬಹಳಷ್ಟು ಕೂಡ ಸಮಯ ಬಹಳ ಆಗಿದೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದು ಒಂದು ಕೊನೆಯ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು, ಈ ಸರ್ಕಾರ ಬಂದ ಮೇಲೆ ರೈತರನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ನಮ್ಮ ಸರ್ಕಾರ ಇದ್ದಾಗ ಬರಗಾಲ ಬಂದ ಸಂದರ್ಭ ಇರಬಹುದು, ಅತಿವೃಷ್ಟಿ ಆದಂತ ಸಂದರ್ಭ ಇರಬಹುದು, ಪ್ರತಿ ಹೆಕ್ಟರ್ಗೆ ಕೇಂದ್ರದಿಂದ ಬರ್ತಕ್ಕಂಥ 13,800 ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರ 10,000 ರೂಪಾಯಿಗಳನ್ನು ಸೇರಿಸಿ ಒಣ ಬೇಸಾಯಕ್ಕೆ ಸುಮಾರು 24,000 ರೂಪಾಯಿಗಳ ಪರಿಹಾರವನ್ನ ಕೇವಲ ನಾವು 30 ದಿನದೊಳಗಾಗಿ ರೈತರ ಅಕೌಂಟಿಗೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ವಿ. ಎರಡನೇದಾಗಿ ನೀರಾವರಿ ಬೆಳೆಗಳಿಗೆ 18,000 ಪ್ಲಸ್ 10,000 28,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ತೋಟಗಾರಿಕೆ ಬೆಳೆಗಳಿಗೆ 28,000 ಪ್ಲಸ್ 10,000 38,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಆದ್ರೆ ಇವತ್ತು ಈ ಸರ್ಕಾರ ಬಂದ್ಮೇಲೆ ರೈತರಿಗೆ ಏನು ಪರಿಹಾರ ಇಲ್ಲದ ಸಂದರ್ಭದಲ್ಲಿ, ಬರಗಾಲ ಬಂದಂತ ಸಂದರ್ಭದಲ್ಲಿ ಯಾವ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅತಿ ಹೆಚ್ಚು ಆತ್ಮಹತ್ಯೆಗಳಾಗಿದೆ, 456 ಆತ್ಮಹತ್ಯೆಗಳಾಗಿದೆ. ಸರ್ಕಾರ ಬಂದ್ಮೇಲೆ ಮಂತ್ರಿಗಳಿಗೆ ಹೇಳ್ತಾರೆ 5 ಲಕ್ಷ ಪರಿಹಾರ ಕೊಡ್ತಾರೆ ಅನ್ನೋದಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಕೆಟ್ಟ ಮಾತುಗಳನ್ನ ಇವತ್ತು ಈ ಸರ್ಕಾರದ ಮಂತ್ರಿ ಹೇಳ್ತಾರೆ. ಅದ್ರ ಜೊತೆಗೆ ಹೇಳ್ತಾರೆ ರೈತರು ಬರಗಾಲ ಬರಲು ಕಾಯ್ಕೊಂಡು ಕೂತಿದ್ದಾರೆ ಅಂತ ಹೇಳಿ. ಅದಕ್ಕೆ ರೈತರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ ವೇದಿಕೆಯಿಂದ, ರೈತರು ಹೇಳ್ತಾ ಇದ್ದಾರೆ, ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ. ಕರ್ನಾಟಕದ ರೈತರು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ನಮ್ಗೆ ಇವತ್ತೇನು ಬರಗಾಲ ಬಂದಿದೆ, ಪರಿಹಾರ ಕೊಡಿ. ಒಂದ್ ವೇಳೆ ಪರಿಹಾರ ಕೊಡದೇ ಇದ್ರೆ ನೀವು ಮುಖ್ಯಮಂತ್ರಿ ಆತ್ಮಹತ್ಯೆ ಮಾಡಿಕೊಳ್ಳೋದಾದ್ರೆ ನಮ್ಮ ಆಸ್ತಿ ಮಾಡಿ ನಿಮಗೆ ನಾವು 3 ಕೋಟಿ ಪರಿಹಾರ ಕೊಡುತ್ತಿದ್ದ. ಮಂತ್ರಿಗಳೇ, ನಮಗೆ ಪರಿಹಾರ ಕೊಡಿ, ಇಲ್ಲದೆ ಹೋದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ನಿಮಗೆ ನಾವು ಕೋಟಿ ಕೋಟಿ ನಿಮಗೆ ಪರಿಹಾರ ಕೊಡೋದಕ್ಕೆ ನಾವು ರೈತರು ನಾವು ನಮ್ಮ ಆಸ್ತಿ ಮಾರಿ ಕೊಡ್ತೇವೆ, ಅದು ಸಿದ್ಧ ಅಂತಕ್ಕಂಥ ಸಿದ್ಧವೇ ಅಂತಕ್ಕಂಥ ಮಾತನ್ನ ಇವತ್ತು ರೈತರಿಗೆ ಹೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಭವಿಷ್ಯದಲ್ಲಿ ಬರಗಾಲದಿಂದ ಏನು ಬೆಂಡಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯಿಂದ, ಅಖಂಡ ವಿಜಯಪುರ ಜಿಲ್ಲೆಯಿಂದ ಸಂಪೂರ್ಣ ನೀರಾವರಿಗಳು ಕೊಡ್ತಕ್ಕಂಥ ಸಂಕಲ್ಪದ ಹೋರಾಟ ವಿಜೇಂದ್ರನವರ ನೇತೃತ್ವದಲ್ಲಿ ನಾವು ನೀವು ಸೇರಿ ಮಾಡತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಒಂದು ಸಲ ಮಾತು ಮುಗಿಸ್ತಾರೆ. ನಮಸ್ಕಾರ, ಜೈ ಹಿಂದ್. ಭಟ್ಟರು ಊರ ದೇವತೆಗೆ ವಂದಿಸಿ ಇವತ್ತಿನ ದಿನ ಅಧ್ಯಕ್ಷರಾದ ಮೇಲೆ ನಮ್ಮ ಜಿಲ್ಲೆಗೆ ಪ್ರಥಮ ಬಾರಿ ಬಂದಿರತಕ್ಕಂಥ ನಮ್ಮ ರಾಜ್ಯ ಅಧ್ಯಕ್ಷರೇ, ರಾಜ್ಯದ ನಮ್ಮ ಪಕ್ಷದ ಉಪಾಧ್ಯಕ್ಷರೇ, ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿಂದಿನ ಶಾಸಕ ಬಂಧುಗಳೇ, ಕಾರ್ಯಕರ್ತ ಸ್ನೇಹಿತರೆ,
ಇಲ್ಲಿ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆಯ ಸಹೋದರಿ ಪತ್ರಿಕಾ ಬಂಧುಗಳೇ, ನಿಜವಾಗಿ ಇವತ್ತಿನ ದಿನ ನಾನು ಬಹಳ ಸಂತೋಷ ಆಗಲ್ಲ. ಪಕ್ಷದ ತರುಣ ಅಧ್ಯಕ್ಷರು ಅವರು ಅಧ್ಯಕ್ಷರಾದ ಮೇಲೆ ಬಹಳ ಜನ ಹೇಳಿದ್ರು, ಇಡೀ ರಾಜ್ಯದ ತುಂಬಾ ಸಂಚಲನ ಮೂಡಿದೆ ಅಂತಕ್ಕಂಥ ಮಾತಾಡೋದು 100% ಸತ್ಯ ಅಂತಕ್ಕಂಥ ಮಾತುವನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಒಂದು ಎರಡೇ ಮಾತು. ನಾನು ಹಿಂದೆ ಈ ಕ್ಷೇತ್ರದಲ್ಲಿ ನಾಡಿ ಮಿಡಿತ ನಾನು ನೋಡಿದ್ದೀನಿ. ನನ್ನ ಕ್ಷೇತ್ರ ಅಷ್ಟೇ ಅಲ್ಲ, ದೇಶದಲ್ಲಿ ಜನರ ನಾಡಿ ಮಿಡಿತನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದ್ರೆ, ಈ ದೇಶ ಅತ್ಯಂತ ಸುಭದ್ರವಾಗಿರ್ಬೇಕಾದ್ರೆ ಈ ದೇಶಕ್ಕೆ ನರೇಂದ್ರ ಮೋದಿಯ ನಾಯಕತ್ವ ಅತ್ಯಂತ ಅವಶ್ಯಕತೆ ಅಂತಕ್ಕಂಥ ಒಂದು ನಿರ್ಣಯ ಜನರ ಮನಸ್ಸಿನಲ್ಲಿ ಮುಟ್ಟಿದೆ ಅಂತಕ್ಕಂಥದ್ದು ನಾನು ಹೇಳಿ, ಅದರ ಜೊತೆಗೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಅತ್ಯಂತ ಅಪಾರವಾದಂಥ ಕೊಡುಗೆಯನ್ನ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ನೀವು ನೋಡ್ರಿ, ಬರೀ ಹಿಂದೆ ಈ ನಮ್ಮ ಜಿಲ್ಲೆಯಲ್ಲಿ ಬರೀ ಒಂದೇ ಒಂದು ನ್ಯಾಷನಲ್ ಹೈವೇ ಇತ್ತು. ಇವತ್ತು 7 ನ್ಯಾಷನಲ್ ಹೈವೇಗಳನ್ನ ಮಾಡಿ ಸುಮಾರು 1000 ಕೋಟಿ ಹಣವನ್ನ ಖರ್ಚು ಮಾಡತಕ್ಕಂಥ ಪ್ರಯಾಸ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಅಂತಕ್ಕಂಥದ್ದು ಸಂತೋಷದಿಂದ ನಾನು ಹೇಳಿ, ಅದರ ಜೊತೆಗೆ ರೈಲ್ವೆಗೂ ಕೂಡ, ರೈಲ್ವೆಯ ಸ್ಟೇಷನ್ ಅಭಿವೃದ್ಧಿ, ರೈಲ್ವೆಯ ಹಳಿಗಳಿಗೆ ಡಬಲ್ ಹಳಿ ಆಯಿತು. ಇವತ್ತು ಸುಮಾರು 130 ಕೋಟಿ ರೂಪಾಯಿ ಹಣವನ್ನ ಮಂಜೂರಾತಿ ಮಾಡ್ಯಾರ. ಒಟ್ಟಾರೆ ನಮ್ಮ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಹಣ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ನಾನು 9 ವರ್ಷಗಳಲ್ಲಿ ಖರ್ಚಾಗಿದೆ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಿ, ನಾನು ವಿಜೇಂದ್ರ ಸಹೋದರಿಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಯಾವತ್ತೂ ಕೂಡ ತಾವು ಯಾವುದೂ ತಿಳ್ಕೋಬಾರ್ದು. ನಮ್ಮ ಜಿಲ್ಲೆಯ ಜನರು ಮಾಡಿ ಮಿಡಿತ ಸುಮಾರು 45 ವರ್ಷದಿಂದ ನಾನು ನೋಡಿದ್ದೀನಿ. ಆದ್ರೆ ಇದು ನಮ್ಮ ಜಿಲ್ಲೆ ಕಾಂಗ್ರೆಸ್ ವಿರೋಧವಾಗಿರ್ತಕ್ಕಂಥ ಜಿಲ್ಲೆ. ಇದು ಮುಂಚಿನಿಂದ ನಾವು ನೋಡಿದ್ದೀವಿ. ನಾನು ಒಬ್ಬ ದಲಿತ ಮನುಷ್ಯ ಈ ಜಿಲ್ಲೆಯಲ್ಲಿ ಪಕ್ಷದ ಅಧ್ಯಕ್ಷನಾಗಿದ್ದಾಗ, ಅವತ್ತು ವಿಧಾನಸಭೆಯ ಚುನಾವಣೆ ನಡೆದಾಗ 17ರಲ್ಲಿ ಸೀಟುಗಳನ್ನ ಗೆಲ್ಲಿಸಿರ್ತಕ್ಕಂಥ ಅದು ಪ್ರೀತಿ ಬಿಜಾಪುರ ಜಿಲ್ಲೆಯ ಜನರಿಗೆ ಹೋಗ್ತದ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಈ ಸಲನೂ ಕೂಡ ಆಗ್ತಿತ್ತು. ಯಾವುದೋ ಈ ಕಾಂಗ್ರೆಸ್ಸಿನ ಸಹೋದರರು ಎಲ್ಲ ಸುಳ್ಳನ್ನು ಹೇಳಿ ಮತಗಳನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಒಂದೇ ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿ ಯಾಕಂದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ನಿರಾಣಿ ಸಾಹೇಬರು, ಆಮೇಲೆ ನಮ್ಮ ನಡಹಳ್ಳಿ ಸಾಹೇಬರು ರಾಜ್ಯ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನ ಹೇಳ. ಆದ್ರೆ ನಾನು ಒಂದೇ ಒಂದು, ಈ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ನೀರಾವರಿಯ ಮಹತ್ವವನ್ನ, ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಯಡಿಯೂರಪ್ಪನವರ ಕಾಲಕ್ಕೆ ನಮ್ಮ ಸರ್ಕಾರ ಇದ್ದಾಗ ಆ ಒಂದು ಕೆಲಸವನ್ನ ಮಾಡಿ ಈ ರಾಜ್ಯದ ಜನರಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಯಡಿಯೂರಪ್ಪನಿಗೆ ಹೋಗ್ತದ ಅಂತಕ್ಕಂಥ ಮಾತುವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ, ನಮ್ಮ ಜಿಲ್ಲೆಯ ಜನ ಬಹಳ ಒಳ್ಳೆಯವರ. ಅಧ್ಯಕ್ಷರೇ, ತಾವು ಯಾವುದೂ ಕೂಡ ಚಿಂತೆ ಮಾಡುವುದು ಬೇಡ. ಇಲ್ಲಿ ಅತ್ಯಂತ ಪಕ್ಷ ಸದೃಢವಾಗ್ಯದ. ರಮೇಶ್ ಜಿಂದಗಿ ಏನೇ ಹೇಳ್ಕೋತೀರಿ ಹೇಳಿ, ಆದ್ರೆ ಪಕ್ಷ ಬಿಟ್ಟು ಜನ ಮಾತ್ರ ವೋಟ್ ಹಾಕೋದಿಲ್ಲ ಅಂತ ನಾನು ಹಿಂದೆ ನೋಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಯಾರು ಐಡಿಯಾ ಆಗಿದಾರ ಎಲ್ಲರಿಗೆ ಸನ್ಮಾನ ಮಾಧ್ಯಮಗಳಿಗೆ ತೋರಿಸುವಂಗ ನಾವು ನಿಲ್ಲಬೇಕು. ಮಾಧ್ಯಮಗಳಿಗೆ ಕಾಣಿಸ್ಲಿಕ್ಕಪ್ಪ ನಾವೇನ್ ಮಾಡಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ
ಒಂದು ವಿಶೇಷ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶ್ರೀ RS ಪಾಟೀಲ್ ಅವರೇ, ಜನಪ್ರಿಯ ಸಂಸದರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರೇ, ಹಿರಿಯರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ವಿಜಯಪುರಕ್ಕೆ ಒಂದು ಭೇಟಿಯನ್ನು ನೀಡ್ತಾ ಇದ್ದೇನೆ. ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ರಾಜ್ಯದ ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೂ ವಿಜಯಪುರಕ್ಕೂ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಇವತ್ತು ನಾನು ಕೂಡ ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಒಂದು ರಾಜಕೀಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷರಾಗೂ ಕೂಡ ನಾನು ಬಂದಿದ್ದೇನೆ. ಆತ್ಮೀಯರೇ, ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಒಂದು ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇದೆ. ಯಾವ ಸಂದರ್ಭದಲ್ಲಿ ನಾವು ವಿಜಯಪುರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ 2024 ಇಸ್ವಿ ನಡೀತಾ ಇರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ 3ನೇ ಬಾರಿಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವುದರ ಮುಖೇನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಸುಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಸೇರಿದ್ದೇವೆ. ಸೂರ್ಯ ಚಂದ್ರ ಇರೋದು ಸತ್ಯನೋ, ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯ, ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಹಲವಾರು ದಶಕಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇತ್ತು. ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಒಂದು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಹಲವು ದಶಕಗಳ ಹೋರಾಟ ನಿರಂತರವಾಗಿ ನಡೆದಿತ್ತು. ಎಷ್ಟೋ ಜನ ಕಾರ್ಯಕರ್ತರು, ಕರಸೇವಕರು, ಕಾರ್ಯಕರ್ತರು ಅನೇಕ ಲಕ್ಷ ಸಂಖ್ಯೆಯಲ್ಲಿ ಅನೇಕ ತಪಸ್ಸು ಕೂಡ ಇತ್ತು. ಮುಂದಿನ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಒಂದು ಶಂಕುಸ್ಥಾಪನೆ ಆಗ್ತಕ್ಕಂಥ ಶುಭ ಸಂದರ್ಭದಲ್ಲೂ ಕೂಡ ನಾವು ಸೇರಿರ್ತಕ್ಕಂಥದ್ದನ್ನು ಅನ್ನೋದನ್ನು ನಾವು ಯಾರು ಕೂಡ ಮರೆಯಬಾರದು. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವ ಉತ್ತಮ ಆಡಳಿತ ನೀಡ್ತಾ ಇದೆ. ತಮಗೆ ತಿಳಿದ ಹಾಗೆ ಬಹುಶಃ ಜಗತ್ತಿನಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿ ಒಂದು ದಿನವೂ ಕೂಡ ರಜೆಯನ್ನ ತೆಗೆದುಕೊಳ್ಳದೇನೆ, ಒಂದು ದಿನವೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೇನೆ ಒಂದು ದೇಶದ ಸೇವೆಯನ್ನ ಮಾಡತಕ್ಕಂಥ ಪ್ರಧಾನಮಂತ್ರಿ ಭೂಮಿಯ ಮೇಲೆ ಯಾರು ಇದ್ರೆ ಅದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾತ್ರ. ನರೇಂದ್ರ ಮೋದಿಜಿಯವರು ಒಂದು ದಿನವೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೇನೆ ಭವ್ಯ ಭಾರತದ ಕನಸನ್ನ ಕಾಣ್ತಾ ಭಾರತವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಭಾರತವನ್ನೊಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು, ಭಾರತಕ್ಕೊಂದು ಭದ್ರ ಬುನಾದಿಯನ್ನು ಹಾಕಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹಲವು ರಾತ್ರಿ ದುಡಿತಾ ಇದ್ದಾರೆ. ಅನೇಕ ಜನಪರ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಆ ಕಾರ್ಯಕ್ರಮಗಳನ್ನ ಜನಪರ ಯೋಜನೆಗಳನ್ನ ನಾವು ವೇದಿಕೆ ಬಂದಿರತಕ್ಕಂಥ ಕಾರ್ಯಕರ್ತರು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದಾಗ ಮುಂದಿನ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗ್ತೇವೆ. ಅದಕ್ಕೋಸ್ಕರ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕಾಗಿದೆ. ಒಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಿಂದಿನ ವಿಧಾನಸಭಾ ಚುನಾವಣೆ, ಯಾವ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಅನೇಕ ಆರೋಪಗಳನ್ನು ಮಾಡಿದರು. ಚುನಾವಣೆ ಸಂದರ್ಭದಲ್ಲಿ ಒಂದು ಕಡೆ ಅನೇಕ ಆರೋಪಗಳನ್ನು ಮಾಡೋದ್ರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಮತದಾರರಿಗೆ ಗ್ಯಾರಂಟಿಗಳ ಒಂದು ಕಲ್ಪನೆಯನ್ನು ಕೊಟ್ಟು
ಇವತ್ತು ಸುಳ್ಳು ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಪಕ್ಷ ಏನೇ ಬೊಬ್ಬೆ ಹೊಡೆಯಲಿ, ಮೊನ್ನೆ 5 ರಾಜ್ಯಗಳ ಚುನಾವಣೆ ಫಲಿತಾಂಶ ಹೊರ ಬಂದಿದೆ. ದೇಶದ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಯಾವ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ಕನಸನ್ನ ಕಾಣ್ತಾ ಇದ್ರು, ಆ ರಾಜ್ಯದಲ್ಲಿನ ಪ್ರಜ್ಞಾವಂತ ಮತದಾರರು, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ ರಾಜ್ಯದ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆ ಗ್ಯಾರಂಟಿ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ, ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ, ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದೆ ಅಂತ ಹೇಳಿ 3 ರಾಜ್ಯಗಳ ಫಲಿತಾಂಶಗಳು ಇವತ್ತು ತೋರಿಸ್ಕೊಟ್ಟಿದೆ. ಹಾಗಾಗಿ ವೇದಿಕೆ ಮೂಲಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಮಾತನಾಡ್ತಾನೆ, ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಿನ ನಾಗಲೋಟಕ್ಕೆ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ 28 ಕ್ಷೇತ್ರದಲ್ಲೂ ಕೂಡ ಎಲ್ಲ 28 ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ 28 ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ತೇವೆ. ಕಾರಣ ಏನು ಗೊತ್ತಾ? ನಿಮ್ಗೆ ಅನ್ನಿಸ್ಬೋದು, ರಾಜ್ಯದ ಅಧ್ಯಕ್ಷರು ಬಂದು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ, ಪುಕ್ಕಟೆ ಭಾಷಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಅನ್ನಿಸ್ಬೋದು. ಆದ್ರೆ ಒಂದ್ ಮಾತನ್ನ ಹೇಳ್ತಾನೆ, ಯಾವ ರಾಜ್ಯದ ಮತದಾರರು 7 ತಿಂಗಳ ಹಿಂದೆ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೋ ಅದೇ ಮತದಾರರು, ಅದೇ ರಾಜ್ಯದ ಮತದಾರರು ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕುಂತಲೆ ನಿಂತಲೇ ಶಾಪ ಹಾಕ್ತಾ ಇದ್ದಾರೆ, ಕುಂತಲೆ ನಿಂತಲೇ ಶಾಪ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರಕ್ಕೆ. ಯಾವ ಬರಗಾಲದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಕಾಂಗ್ರೆಸ್ ಸರ್ಕಾರ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ, ಸಿದ್ದರಾಮಯ್ಯವರು ಮಾಡಿಲ್ಲ. ಅದ್ರ ಬದಲಾಗಿ ಸಿದ್ದರಾಮಯ್ಯವರು ಹೇಳ್ತಾರೆ, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೇನೆ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮೂಲಕ ಮಾತನ್ನ ಹೇಳ್ತಾನೆ, ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಪಸಂಖ್ಯಾತರು ಒಳ್ಳೆ ಕೆಲಸಗಳನ್ನ ಮಾಡಿದೆ, ಅಭಿವೃದ್ಧಿಗೋಸ್ಕರ ಹಣವನ್ನು ಕೂಡ ಕೊಟ್ಟಿದೆ. ಆದ್ರೆ ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಇವತ್ತು ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ರೈತರು ಇವತ್ತು ಕಣ್ಣೀರಾಗ್ತಾ ಇದ್ದಾರೆ. ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಸರ್ಕಾರ ಇವತ್ತು ಪರಿಹಾರ ಕೊಡೋದ್ರ ಬದಲು ಅಲ್ಪಸಂಖ್ಯಾತ 10,000 ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ 1,000 ಕೋಟಿ ಕೊಡಬೇಕು, ಅಲ್ಲಿ ಅಲ್ಪಸಂಖ್ಯಾತರಿರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ 1,000 ಕೊಡಬೇಕು ಅಂತ ಹೇಳ್ತಾರಲ್ಲ. ಹಾಗಾದ್ರೆ ರೈತರಲ್ಲಿ ಬಡವರಿಲ್ವಾ? ಹಾಗಾದ್ರೆ ರೈತರಲ್ಲಿ ಎಲ್ಲ ಧರ್ಮ, ಎಲ್ಲ ವರ್ಗದ ಜನರು ಇಲ್ವಾ? ಹಾಗಾದ್ರೆ ಯಾಕೆ ಸಿದ್ದರಾಮಯ್ಯ ಕಣ್ಣು ಕಾಣ್ತಾ ಇಲ್ಲ? ಹಾಗಾದ್ರೆ ಯಾಕೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ, ಕೇವಲ ತುಷ್ಟೀಕರಣದ ರಾಜಕಾರಣ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಓಲೈಸತಕ್ಕಂಥ ರಾಜಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ? ಇಂಥ ಮುಖ್ಯಮಂತ್ರಿಗೆ, ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ರಾಜ್ಯದ ಮತದಾರರು ಕೊಡೋರಿದ್ದಾರೆ. ಆದ್ರೆ ನಾವು ಸೇರಿರ್ತಕ್ಕಂಥ ಪರವಾಗಿ ಕೆಲಸ ಮಾಡಬೇಕಾಗಿದೆ, ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕಾಗಿದೆ. ಯಾವ ರೀತಿ ದೇಶದಲ್ಲಿ ಒಬ್ಬ ಯೋಧ ಹಗಲು ರಾತ್ರಿ ಈ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧ ತನ್ನ ಕುಟುಂಬವನ್ನು ಮರೆತು, ತನ್ನ ಕುಟುಂಬದ ಸದಸ್ಯರನ್ನು ಮರೆತು ಯಾವ ರೀತಿ ಒಬ್ಬ ಯೋಧ ದೇಶದ ಗಡಿಯನ್ನ ಕಾಯ್ತಾನೋ, ವೇದಿಕೆ ಮೇಲಿರ್ತಕ್ಕಂಥ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು, ನಾವು ಪ್ರತಿಯೊಬ್ಬರು ಕೂಡ ಒಂದು ಸೇನಾನಿಗಳಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಮೋದಿಯವರ ಕಾರ್ಯಕ್ರಮನ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವು ಸೇರಿ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಎಂತ ಅನ್ಯಾಯ ಏನಂದ್ರೆ, ಬರಗಾಲದ ಸಂದರ್ಭದಲ್ಲಿ ರೈತರು ಇವ್ರು ಕೊಡ್ತಕ್ಕಂಥ 5 ಲಕ್ಷಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಡ್ತಾರೆ ಅಂತಕ್ಕಂಥ ದುರಂಕಾರದ ಮಾತನ್ನು ಒಬ್ಬ ಶಿವಾನಂದ ಪಾಟೀಲ್ ಸಚಿವರು ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸಚಿವ ಬರಗಾಲದ ಸಂದರ್ಭದಲ್ಲಿ ತನ್ನ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ, ಅಧಿಕಾರಿಗಳ ಸಭೆ ಮಾಡಿ, ರೈತರಿಗೆ ಏನು ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ಸಭೆ ಮಾಡಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ಯಾವ ಮಂತ್ರಿಗಳು
ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಬರಗಾಲ ಇದ್ರೂ ಸಹ ಈ ನಾಡಿನ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಸಂಕಟದಲ್ಲಿ ಸಿಲುಕಾಕೊಳ್ಬಾರದು ಅಂತ ಹೇಳಿ ಅಂತ ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ 7 ತಾಸು ವಿದ್ಯುತ್ತನ್ನ ಕೊಟ್ಟರು. ಕಾಂಗ್ರೆಸ್ ಪಕ್ಷದವತ್ತು ಕೊಡಕ್ಕಾಯ್ತಾ? ಕಾಂಗ್ರೆಸ್ ಸರ್ಕಾರದವ್ರು ಕೊಡಕ್ಕಾಯ್ತಾ? ಸಿದ್ದರಾಮಯ್ಯ ಉದ್ದುದ ಭಾಷಣ ಮಾಡ್ತಾರಲ್ಲ, ನಮ್ಮ ರೈತರಿಗೆ ಇವತ್ತು 7 ತಾಸು ವಿದ್ಯುತ್ ಇವತ್ತು ಕೂಡ ಸಾಧ್ಯ ಆಗ್ತಾ ಇದೆಯಾ? 2 ತಾಸು 7 ಫೇಸ್ ವಿದ್ಯುತ್ತನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ. ಮೊನ್ನೆ ಎಂತಂದ್ರೆ ಅನ್ಯಾಯ, ಪ್ರಧಾನಮಂತ್ರಿಗಳು ಭೇಟಿ ಮಾಡೋದು ಬರ್ತಾನೆ, ಮುಖ್ಯಮಂತ್ರಿಗಳು, ಜಮೀರ್ ಅಹಮದ್ ಅವರೆಲ್ಲ ಸಚಿವರು ನಿಜವಾಗ್ಲೂ ಕೂಡ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ರೈತರ ಸಮಸ್ಯೆ ಸ್ಪಂದನೆ ಮಾಡಿ ಪರಿಹಾರ ಕೊಡಿ ಅಂತ ಕೇಳಕ್ ಬಂದಿದ್ದಾರೋ ಶೋಕಿ ಮಾಡಕ್ ಬಂದಿರೋ ಗೊತ್ತಿಲ್ಲ ನನಗಂತೂ. ಕಾರಣ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಅವ್ರ ವಿಡಿಯೋ ನೋಡಿದ್ರೆ ಲಕ್ಷಾಂತರ ರೂಪಾಯಿ, 45 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಇವತ್ತು ರಾಜ್ಯದ ಜನರ ದುಡ್ಡನ್ನ ಪೋಲ್ ಮಾಡಿಕೊಂಡು 50-60 ಲಕ್ಷ ಖರ್ಚು ಮಾಡಿಕೊಂಡು ವಿಶೇಷ ವಿಮಾನ, ಲಕ್ಸುರಿ ವಿಮಾನ ತಗೊಂಡು ಡೆಲ್ಲಿಗೆ ಹೋಗಿ ಡೆಲ್ಲಿಗೆ ಬಂದಿರತಕ್ಕಂಥದ್ದು ವಿಡಿಯೋ ಅವರೇ ಜಮೀರ್ ಅಹಮದ್ ಹಾಕಿದ್ದಾರೆ. ಅಂದ್ರೆ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಇವತ್ತು ದೇಶದಲ್ಲಿ ಇದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕಪಟ್ಟ ಕಲಿಸಬೇಕಾಗಿದೆ ನಾವು. ಇಂಥ ದುರಂಕಾರಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸ್ಪಷ್ಟ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೊಡಬೇಕಲ್ಲ. ಹಾಗಾದ್ರೆ ಹಗಲು ರಾತ್ರಿ ದೇಶದ ಭವಿಷ್ಯವನ್ನು ರೂಪಿಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕೈಯಿಂದ ಬಲಪಡಿಸಬೇಕಾದ್ರೆ ನಾವು ಸೇರಿಕೊಂಡು ಅದು ಯಾವಾಗ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಏನೇ ನಮ್ಮ ಸಮಸ್ಯೆಗಳಿದ್ರು, ವ್ಯತ್ಯಾಸಗಳಿದ್ರು, ಏನೇ ಇದ್ರು ಕೂಡ ಎಲ್ಲವನ್ನ ಮರೆತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು, ಮೋದಿ ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸಮೇತ ಅಗ್ರರಾಜ್ಯ ದುಡಿಬೇಕಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಗೆಲುವು, ನರೇಂದ್ರ ಮೋದಿಜಿಯವರ ಗೆಲುವು ಕೇವಲ ನರೇಂದ್ರ ಮೋದಿಜಿಯನ್ನು ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ. ಒಂದು ವೇಳೆ ಇವತ್ತು ಭಾರತದ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಇಡೀ ವಿಶ್ವದಲ್ಲಿ ಇವತ್ತು ಎಲ್ಲರೂ ಕೂಡ ಇವತ್ತು ಭಾರತದ ಕಡೆ ನೋಡ್ತಾ ಇದ್ದಾರೆ, ನರೇಂದ್ರ ಮೋದಿಜಿಯವರ ನಾಯಕತ್ವದ ಕಡೆ ನೋಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಭಾರತ ಇವತ್ತು ಕೇವಲ ಭಾರತಕ್ಕೋಸ್ಕರ ಅಲ್ಲ, ಇಡೀ ವಿಶ್ವಕ್ಕೆ ನಾಯಕತ್ವ ಕೊಡ್ತಕ್ಕಂಥ ಶಕ್ತಿ ಇವತ್ತು ನರೇಂದ್ರ ಮೋದಿಜಿಯವರ ಮೂಲಕ ಈ ಜಗತ್ತು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾರು ಕೂಡ ಮೈಮರೆತಕ್ಕಂಥ ಕೆಲಸ ಆಗಬಾರದು ನಾವು ಮನವಿಯ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಮಾತನ್ನ ಹೇಳ್ತೇನೆ. ಮೊನ್ನೆ ದಿನ ನಮ್ಮ ಪಕ್ಷದ ಹಿರಿಯರ ಮಧ್ಯೆ ನಾವು ಮಾತನ್ನ ಹೇಳ್ತೇನೆ. ನನಗೆ ಇವತ್ತು ನಮ್ಮ ಕೇಂದ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾಜಿಯವರು, ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು, ನೆಚ್ಚಿನ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾಜಿಯವರು, ಸಂತೋಷ್ ಜಿಯವರು ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ರಾಜ್ಯದ ಅಧ್ಯಕ್ಷರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ಎಂಥ ಸಂದರ್ಭದಲ್ಲಿ, ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಸೋತಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಮಹತ್ತರವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಮಾತನ್ನು ಹೇಳ್ತೇನೆ. ನಾನು ಹಿಂದೆ KR-ಪೇಟೆ ವಿಧಾನಸಭಾ ಚುನಾವಣೆ, ಅದೇ ರೀತಿ ಮಂಡ್ಯ ಜಿಲ್ಲೆ KR-ಪೇಟೆ ಚುನಾವಣೆ, ಚಿತ್ರದುರ್ಗ ಜಿಲ್ಲೆಯ ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ, 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಉಪಚುನಾವಣೆಗಳು ನಡೆಯಿತು. KR-ಪೇಟೆ ಪೂಜೆ ತಂದಾಗ ಯಡಿಯೂರಪ್ಪನವರಿಗೊಂದು ಜನ್ಮವನ್ನು ಕೊಟ್ಟಿರ್ತಕ್ಕಂಥ KR-ಪೇಟೆ ತಾಲೂಕು. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಚುನಾವಣೆ ಗೆದ್ದಿರಲಿಲ್ಲ. ಯಾವ ವಿಧಾನಸಭಾ ಚುನಾವಣೆಗಳು ಕೂಡ KR-ಪೇಟೆನಲ್ಲಿ ಬಿಜೆಪಿಗೆ ಠೇವಣಿಗಳು ಕೂಡ ಬಂದಿರಲಿಲ್ಲ. ಅದೇ ರೀತಿ ಶಿರಾ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಯಾವುದು ಕೂಡ ಡೆಪಾಸಿಟ್ ಬಂದಿರಲಿಲ್ಲ. ಆದರೆ ನಾನು ಅವತ್ತು ರಾಜ್ಯದ ಉಪಾಧ್ಯಕ್ಷನಾಗಿ ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರ ಪರಿಶ್ರಮದಿಂದ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದ ಅರಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ವಿರೋಧ ಪಕ್ಷದವರು ಭಾವಿಸಿದ್ರು, ಅಂತ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರ ನೇತೃತ್ವವನ್ನು ಮಾಡಿದ್ದೇನೆ. ಇವತ್ತು ಬಿಜಾಪುರದಲ್ಲಿ ಹೇಳ್ತಾ ಇದ್ದೇನೆ, ವಿಜಯಪುರದಲ್ಲಿ ಹೇಳ್ತಾ ಇದ್ದೇನೆ. ಯಡಿಯೂರಪ್ಪನವರಿಗೆ ರಾಜಕೀಯ ಶಕ್ತಿ ಕೊಟ್ಟಿರ್ತಕ್ಕಂಥ ವಿಜಯಪುರದ ಜಿಲ್ಲೆಯಲ್ಲಿ ಇವತ್ತು ನಗರದಲ್ಲಿ ಹೇಳ್ತಾ ಇದ್ದೇನೆ.
ಮುಂದಿನ ಲೋಕಸಭಾ ಚುನಾವಣೆ ಎಲ್ಲ 28 ಕ್ಷೇತ್ರಗಳನ್ನ ಗೆಲ್ಲೋದು ಒಂದು ಕಡೆ, 28 ಕ್ಷೇತ್ರಗಳನ್ನ ಗೆಲ್ಲೋದು ಒಂದು ಕಡೆ, ಮತ್ತೊಂದು ಕಡೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತು ಬರುತ್ತೋ ಗೊತ್ತಿಲ್ಲ. ವಿಧಾನಸಭಾ ಚುನಾವಣೆ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ಬರಲಿ, ಕನಿಷ್ಠ 140 ಕ್ಷೇತ್ರಗಳನ್ನ 140ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದಲ್ಲಿ ಒಂದು ಭದ್ರ ಬುನಾದಿನ ಹಾಕೋದ್ರ ಮೂಲಕ ಸ್ಪಷ್ಟ ಬಹುಮತದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಬೇಕು. ಅಲ್ಲಿಯವರೆಗೂ ನಿಮ್ಮ ವಿಜೇಂದ್ರ ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲ ಮುಖಂಡರನ್ನ ಜೋಡಿಸಿಕೊಂಡು, ಎಲ್ಲ ಪಕ್ಷದ ಹಿರಿಯರ ಒಂದು ಆಶೀರ್ವಾದದಿಂದ, ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಲಕ್ಷಾಂತರ ಕಾರ್ಯಕರ್ತರು ಅವರೊಂದು ಪರಿಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡುತ್ತೇನೆ. ಹಾಗಾಗಿ ನಾನು ಇವತ್ತು ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ಶಾಸಕರಾಗಬೇಕು, ಎಲ್ಲರೂ ಕೂಡ ಮಂತ್ರಿ ಆಗಬೇಕು, ಎಲ್ಲರೂ ಕೂಡ MP ಆಗಬೇಕು, ಎಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಬೇಕು ಅಂತೇಳಿ ದುಡಿತಾ ಇಲ್ಲ. 16 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಭದ್ರ ಬುನಾದಿನ ಹಾಕಿರ್ತಕ್ಕಂಥ ಕಾರ್ಯಕರ್ತರು ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ. ತಮ್ಮ ಚಪ್ಪಲಿ ಸಹೋದರ ಪರವಾಗಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಎತ್ತರಕ್ಕೆ ಹಾರಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥ ಕಾರ್ಯಕರ್ತರು ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಾರೆ. ನಾನು ಅವರ ಮುಖೇನ ಅವರ ಪರವಾಗಿ ಒಂದು ಮನವಿಯನ್ನು ತಮ್ಮೆಲ್ಲರೂ ಕೂಡ ನಾನು ಮಾಡ್ತಾ ಇದ್ದೇನೆ. ನಮ್ಮ ವ್ಯತ್ಯಾಸಗಳು ಏನೇ ಇರಲಿ, ಸಣ್ಣ ಪುಟ್ಟ ಗೊಂದಲಗಳು ವ್ಯತ್ಯಾಸಗಳು ಏನೇ ಇರಲಿ, ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಬಸವನಗೌಡ ಪಾಟೀಲ್ ಎತ್ತಾಳಿ ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಪಕ್ಷದ ಹಿತದೃಷ್ಟಿ ಮುಂದೆ ಯಾರು ಕೂಡ ದೊಡ್ಡವರಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಭದ್ರ ಬುನಾದಿನ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಮಲದೊಳಿಸ್ತಕ್ಕಂಥ ಕೆಲಸ ನೀವು ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಮತ್ತೊಮ್ಮೆ ಮೊದಲ ಬಾರಿ ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು, ವಿಶೇಷವಾಗಿ ನಮ್ಮ ಯುವಕರು ಇವತ್ತು ಕೇಕೆ ಹಾಕಿ ಪಟಾಕಿ ಹೊಡೆದು ಡೊಳ್ಳು ಬಾರಿಸಿ ನನ್ನ ಸ್ವಾಗತ ಮಾಡಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಯಡಿಯೂರಪ್ಪನ ಮಗ ಆಗಲ್ಲ, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಲ್ಲ, ಒಬ್ಬ ಸಾಮಾನ್ಯರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮಗೆ ನಿಮ್ಮ ಹೆಲ್ಲಿಗೆ ಕೊಟ್ಟು ದುಡಿತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ಮಾತನಾಡುತ್ತೇನೆ. ಬಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ನಡ್ಡಾಜಿ ಅವರಿಗೆ, ರೈತ ನಾಯಕ BS ಯಡಿಯೂರಪ್ಪನವರಿಗೆ, ಬಲೋ ಭಾರತ್ ಮಾತಾ ಕಿ. ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂತ ಎಸ್ ಪಟೇಲ್ ನವಳಿ ಸಾಹೇಬರು ಸನ್ಮಾನಿಸಬೇಕು. ಈಗ ನಮ್ಮ ಮುದ್ದೇಮಾಳ ವಿಧಾನಸಭಾ ಕ್ಷೇತ್ರದ ಅನೇಕ ಜನ ಮುಖ್ಯಮಂತ್ರಿಗಳೇನು ಬಂದಿದ್ದಾರೆ, ಸನ್ಮಾನ ಮಾಡಬೇಕು ಅಂತೇಳಿ ಸಮಯ ಬಹಳ ಕಡಿಮೆ ಇದೆ. ನಾಳೆ ಮತ್ತು ನಾಡಿದ್ದು 2 ದಿನ ನಾನು ಮುದ್ದೇಮಾಳದಲ್ಲಿ ಸಿಗ್ತೇನೆ. ಅಲ್ಲಿ ಎಲ್ಲರ ಆಶೀರ್ವಾದ ಪಡಿತೀನಿ.